ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ನಾವು ನಮ್ಮ ಮನೆ ದೇವರು ಗದ್ದೆ ಕೆಂಪಮ್ಮ ಅಂತೇಳಿ ನೋಣಿನಕೆರೆ ಹತ್ರ ಇರುವಂಥದ್ದು. ನೋಣಿನಕೆರೆಯಿಂದ ಒಂದು 5 ಕಿಲೋಮೀಟ್ರ್ ಹೋಗಬೇಕು. ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಹೋಗ್ತಾ ಇರೋದು ಹೆಣ್ಣು ದೇವರು ಗದ್ದೆ ಕೆಂಪಮ್ಮ ಅಂತೇಳಿ ವಿಘ್ನ ಸಂತೆ ಅಂತ. ನೋಣಿನಕೆರೆಯಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ, ಒಳಗಡೆ ಹೋಗಬೇಕು. ಹೋಗ್ತಾ ಅಂದಿವಿ. ಮಂಡಲಕ್ಕಿ ಎಲ್ಲ ತೊಗೊಂಡಿದ್ವಿ ನಾವು. ದೇವ್ರಿಗೆ ಒಂದು ಸೀರೆ ತೊಗೊಳ್ಳೋಣ ಅಂತ ಹೇಳಿ ತೊಗೊಳಕ್ಕೆ ಅಂತ ಬಂದ್ವಿ. ಗ್ರೀನ್ ಕಲರು, ಮಾಮೂಲಿ ದೇವ್ರ ಸೀರೆ ಎಲ್ಲ ಬೇಡ, ಉಟ್ಕೊಳ್ಳೋ ಅಂಥದ್ದೇ ಕೊಡೋಣ ಅಂತ ಹೇಳಿ ಈ ಥರ ತೊಗೊಂಡ್ವಿ. ಮಾಮೂಲಿ ದೇವ್ರು ಗುಡಿಸೋ ಸೀರೆ ಅಂತ ತೊಗೊಂಡ್ರೆ ಸುಮ್ಮನೆ ಅಲ್ಲಿ ಹಾಕಿ ಆಮೇಲೆ ಅವರೇ ಸುತ್ತಕೊಂಡು ಓಡಾಡ್ತಾ ಇರ್ತಾರೆ ಪೂಜಾರಗಳೆಲ್ಲ. ಹಾಗೆ ಮಾಡೋದು. ಇದಾದರೆ ಅವರ ವೈಫು ಅಂದರೆ ಅವ್ರ ಮಿಸ್ಸಸ್ ಯಾರಾದರೂ ಹಾಕ್ಕೊತಾರೆ 1-2 ದಿನ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಆಲ್ರೆಡಿ ನಾವು ರೀಚ್ ಆದ್ವಿ. ಇದು ನೋಣಿನಕೆರೆಯಿಂದ 5 ಕಿಲೋಮೀಟರ್ ಇದೆ. ನಾವಿಲ್ಲಿಗೆ ಈಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದು 2-3 ಸಲ ನಾವು ಇಲ್ಲಿಗೆ ಹೋಗ್ತೀವಿ. ಆಲ್ರೆಡಿ ಮೊನ್ನೆ ಕೂಡ ನಾನು ಹೋಗಿ ಬಂದಿದ್ದೆ. ನಾನು ನಮ್ಮ ತಾಯಿ ಮನೆಗೆ ಇದು ಹತ್ರ. ಅಲ್ಲಿಂದ ನಾನು ಅಮ್ಮ ಮತ್ತು ನನ್ನ ಮಗ ಕೂಡ ಮೊನ್ನೆ 1 ತಿಂಗಳಾಯಿತು ಅಂದ್ಕೊಳ್ತೀನಿ ಹೋಗಿ ಬಂದು. ದೇವಸ್ಥಾನ ರೀಚ್ ಆದ್ವಿ. ನಾವು 7 ಗಂಟೆನೋ ಬಿಟ್ಟಿದ್ದು ಕುಣಿಗಲ್ಲು. ದೇವಸ್ಥಾನ ರೀಚ್ ಆಗೋ ಅಷ್ಟರಲ್ಲಿ 8:45-9 ಗಂಟೆ ಕರೆಕ್ಟ್ ಟೈಮ್ ಆಗಿತ್ತು. ಪೂಜೆ ಇನ್ನೂ ಆಗ ಶುರು ಮಾಡ್ತಾಯಿದ್ರು. ಇಲ್ಲಿ ಭಾನುವಾರ ಜನ ಇರಲ್ಲ ಅಂದ್ಕೊಂಡು ಬಂದ್ವಿ, ಆದರೆ ತುಂಬ ಜನನೇ ಇದ್ದರು. ದೇವಸ್ಥಾನ ರೀಚ್ ಆದಮೇಲೆ ಪದ್ಧತಿ ಪ್ರಕಾರ ಫಸ್ಟು ಕಾಲು ತೊಳ್ಕೊಂಡು ಒಳಗೆ ಹೋಗೋಣ ಅಂಥೇಳಿ. ಯಾಕೆಂದರೆ ಸ್ಲಿಪ್ಪರ್ಸ್ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಅದೇ ಕಾಲಲ್ಲಿ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳಿ ಕೈಕಾಲನ್ನ ತೊಳ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಈಗ ನಾವಲ್ಲಿ ಕೈಕಾಲೆಲ್ಲ ತೊಳ್ಕೊಂಡು ಹೊರಡ್ತಾ ಇದ್ದೀವಿ. Keep my phone, babe. ದೇವಸ್ಥಾನ ಎಲ್ಲ ರೀಚ್ ಆದ್ವಿ. ನಾವು ಬರೋಕ್ಕೂ ಮುಂಚೆ ಇಲ್ಲಿ ನಾವು ಕಾಲ್ ಮಾಡಿಕೊಂಡೇ ಬಂದ್ವಿ. ಯಾಕೆಂದರೆ ಒಂದೊಂದು ಸಲ ಇಲ್ಲಿ ಬಾಗಿಲು ಹಾಕಿರ್ತಾರೆ ಭಾನುವಾರ, ಇಲ್ಲಾಂದರೆ ಯಾರಾದರೂ ತೀರ್ಕೊಂಡಿದ್ರೆ ಸೂತ್ಕಾಗುತ್ತೆ ಅಂತ ಹೇಳಿ ಅದಕ್ಕೂ ಕೂಡ ಬಾಗಿಲು ತೆಗಿಯಲ್ಲ. ಯಾಕೆಂದರೆ ದೇವಸ್ಥಾನ ಊರು ಒಳಗಡೆ ಇದೆ, ಅದಕ್ಕೋಸ್ಕರ. ಹಾಗೆಯೇ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ದೆಲ್ಲ ಕವರಲ್ಲಿ ಎಲ್ಲ ಆಗಾಗೆ ಕೊಟ್ಟರೆ ಸರಿ ಹೋಗಲ್ಲ. ಯಾಕಂದರೆ ಮಡ್ಲಕ್ಕೆಲ್ಲ ತೊಗೊಂಡು ಬಂದಿದ್ದೆ ಅಂಥೇಳಿ ಅಲ್ಲೇ ದೇವಸ್ಥಾನದಲ್ಲಿ ತಟ್ಟೆಗಳನ್ನ ಇಟ್ಟಿರ್ತಾರೆ, ಅದಕ್ಕೆಲ್ಲ ಜೋಡಿಸ್ಬಿಟ್ಟು ನೀಟಾಗಿ ಕೊಟ್ಟರೆ ಎಲ್ಲ ಎತ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಮಡ್ಲಕ್ಕಿಗೆ ಅಕ್ಕಿ, ಬೆಲ್ಲ, ಬಾಳೆಹಣ್ಣು, ಎಲೆ ಅಡಿಕೆ, ಹೂನಾರ, ಹಾಗೆ ನಿಂಬೆಹಣ್ಣು ಇಷ್ಟನ್ನೆಲ್ಲ ಜೋಡಿಸಿ ಎಲ್ಲ ಇಟ್ಕೊಂಡಿದ್ದೆ. ಆನಂತರ ಐನೋರು ಬಂದು ಸೀರೆ ತೊಗೊಂಡು ಬಂದಿದ್ದೀರಲ್ಲ ಅದನ್ನು ನೆರಿಗೆ ಮಾಡಿಕೊಡಿ, ದೇವ್ರ ಮೇಲೆ ಹಾಕ್ತೀವಿ ಅಂತ ಹೇಳಿದ್ರು. ಆವಾಗ ನಾನು ಅದನ್ನು ನೆರಿಗೆನ ಮಾಡಿಕೊಟ್ಟೆ. ಆಲ್ರೆಡಿ ದೇವ್ರನ್ನೆಲ್ಲ ಎಲ್ಲರೂ ನೋಡಿದ್ದೀರಾ ಅನ್ಕೋತೀನಿ ನನ್ನ ವಿಡಿಯೋ ಮೂಲಕ. ಇದು ಉದ್ಭವವಾಗಿರುವಂಥ ದೇವರು ಗದ್ದೆ ಕೆಂಪಮ್ಮ ಅಂಥೇಳಿ. ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ನಾವು ಹೋಗುವಷ್ಟರಲ್ಲಿ ಜನ ಸ್ವಲ್ಪ ಕಡಿಮೆ ಇದ್ದರು, ಆಮೇಲೆ ತುಂಬಾ ಜಾಸ್ತಿ ಆಯಿತು. ಇದೆಲ್ಲ ಮುಗಿಸ್ಕೊಂಡು ನಾವಿವಾಗ ಕುಣಿಗಲ್ ಕಡೆ ಹೊರಡ್ತಾ ಇದ್ದೀವಿ. ನಾವು ಕುಣಿಗಲ್ ಕಡೆ ಬರುವಾಗ ಅಂದಿವೆ ಸ್ವಾತಿ ಡೆಲಿಕೇಸಿಗೆ ಹೋದ್ವಿ ಊಟ ಮಾಡೋಣ ಅಂತ ಹೇಳಿ. ಅಲ್ಲಿ ಅರಬರ ಕಬಾಬ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ನಮ್ಮ ಫ್ಯಾಮಿಲಿ ಫೇವ್ರೇಟ್ ಅಂದರೆ ಬಟರ್ ಕುಲ್ಚಾ ಹಾಗೆ ದಾಲ್ನ ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇಲ್ಲಿ ಬಟರ್ ಕುಲ್ಚಾಗಿನ ದಾಲ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಫ್ಯಾಮಿಲಿ ಫೇವ್ರೇಟ್ ಕೂಡ ಹೌದು. ಸಂಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ನ ತಿನ್ನಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಯಾಕೋ ನನ್ನ ಮಗಳು ಈ ಸಲ ಬೇಡ, ವೆಜ್ ತಿನ್ನೋಣ ಅಂತ ಹೇಳಿ ಸ್ವಾತಿಗೆ ಹೋದ್ವಿ. ಇದೆಲ್ಲ ಆರ್ಡ್ರ್ ಮಾಡಾದಮೇಲೆ ಲಾಸ್ಟಲ್ಲಿ ರೈಸ್ ಐಟಮ್ ಹೇಳಿ ವೆಜಿಟೇಬಲ್ ಮತ್ತು ಪನ್ನೀರ್ ಬಿರಿಯಾನಿ ಹೇಳಿದ್ವಿ. ಹಾಗೆ ಕರ್ಡ್ ರೈಸ್ ಕೂಡ ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲೊಬ್ಬರು ಮೇಡಮ್ ಬಂದು ಹೋದ್ರಲ್ಲ, ಕೋಮಲ ಅಂತ ಹೇಳಿ, ಆ್ಯಕ್ಚುಲಿ ನಮಗೆ ಪರಿಚಯನೇ ಇರಲಿಲ್ಲ. ತುಂಬ ಚೆನ್ನಾಗಿ ನಮ್ಮನ್ನು ರಿಸೀವ್ ಮಾಡಿಕೊಂಡು ಏನು ಚೆನ್ನಾಗಿದೆ ಫೇವ್ರೇಟು ಅಂತ ಎಲ್ಲ ಹೇಳಿ ನಮಗೆ ಚೆನ್ನಾಗಿ ಆರ್ಡ್ರನ್ನ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡಿದ್ರು. ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಾರವರು. ಗುರುತು ಪರಿಚಯ ಯಾರಾದರೂ ಇದ್ದರೆ ಮುಖ ಇದು ಮಾಡ್ಕೊತಾರೆ, ಆದರೆ ಇವ್ರು ನಮ್ಗೆ ಯಾರು ಅಂತಲೇ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ನಮ್ಮನ್ನು ರಿಸೀವ್ ಮಾಡಿಕೊಂಡ್ರು. ಹಾಗೆಯೇ ಏನೇನು ಬೇಕು ಈ ಥರ ಇದೆ, ಚೆನ್ನಾಗಿದೆ, ಯಾವುದಾದ್ರೂ ಆರ್ಡ್ರ್ ಮಾಡಿಕೊಡಿ ಅಂತ ಈ ಥರ ಹೇಳ್ತಾಯಿದ್ರು. ಹಾಗೆ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಜ್ಯೂಸನ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಜ್ಯೂಸ್ ಅಂತೂ ನಮ್ಮ ಫೇವ್ರೇಟ್ ಎಲ್ಲ ಸಿಕ್ತು. ಚೀಕು ಕೇಳಿದ್ದು, ಬಟ್ ಚೀಕು ಸಿಕ್ಕಲಿಲ್ಲ.
ಇದೆಲ್ಲ ಮುಗಿಸ್ಕೊಂಡು ನಾವಿವಾಗ ಕುಣಿಗಲ್ ಕಡೆ ಹೊಡ್ತಾ ಇದ್ದೀವಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ.